ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಯಾದವರಿಗೆ ಮುನಿಗಳ ಶಾಪವೆಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ. ಕೃತ್ಯ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವ್ರತಃ ಭುವೋವತಾರ ಯದ್ಭಾರಂ ಭುವೋವತಾರ ಯದ್ಭಾರಂ ಜವಿಷ್ಟಂಚ ನಯನ್ ಕಲಿಂ. ಶ್ರೀ ಕೃಷ್ಣ ಪರಮಾತ್ಮನ ಲೀಲಾವಿಹಾರಗಳನ್ನು ವರ್ಣಿಸಿದ ನಂತರ ಶ್ರೀ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೀಗೆಂದರು. ಮಹಾರಾಜ, ಭಗವಂತನಾದ ಶ್ರೀಕೃಷ್ಣನು ಈ ಹಿಂದೆ ಹೇಳಿದಂತೆ ಬಹುಮಂದಿ ದೈತ್ಯರನ್ನು ಸಂಹಾರ ಮಾಡಿದನು. ಕೆಲವರನ್ನು ಶ್ರೀ ಬಲರಾಮ ಮತ್ತು ಇತರ ಯಾದವರ ಸಹಾಯದಿಂದ ಸಂಹರಿಸಿದನು. ಇಷ್ಟೇ ಅಲ್ಲದೆ ಕೌರವ ಮತ್ತು ಪಾಂಡವರಲ್ಲಿ ಅತಿ ಬಲಶಾಲಿಯೂ ಮತ್ತು ದೀರ್ಘ ಫಲಕಾರಿಯೂ ಆದ ಕಲಹವನ್ನು ಉಂಟುಮಾಡಿ ಆ ಮೂಲಕವೂ ದೈತ್ಯರ ವಧೆ ಆಗುವಂತೆ ಏರ್ಪಡಿಸಿದನು. ಹೀಗೆ ಬಹುಮುಖವಾಗಿ ದೈತ್ಯರ ಸಂಹಾರ ಮಾಡಿ ಭಗವಂತನು ಭೂಮಿಯ ಭಾರವನ್ನು ಇಳಿಸಿದನು. ಏಕೋಪಿತ ಸುಬಹು ಪಾಂಡು ಸುತಾ ಸಪತ್ನೇರ್ದುದ್ಯೂತ ಹೇಲನ ಕಚ ಗ್ರಹಣಾಧಿಭಿಸ್ತಾಂ ಕೃತ್ವಾ ನಿಮಿತ್ತ ಮಿತರೇತ ರಥಃ ಸಮೇತಾಂ ಹತ್ವಾ ನೃಪಾಂ ನಿರಹರತ್ ಕ್ಷಿತಿಭಾರಮೇಶಃ. ದುಷ್ಟರಾದ ಕೌರವರು ಕಪಟವಾದ ಜೂಜಾಟ, ದ್ರೌಪದಿಯ ತುರುಬನ್ನು ಹಿಡಿದು ಸಭೆಗೆ ಎಳೆದು ತರುವಿಕೆ ಮತ್ತು ಇನ್ನು ಬಗೆ ಬಗೆಯ ಅತ್ಯಾಚಾರ ಅಪಮಾನಗಳಿಂದ ಪಾಂಡವರ ಕೋಪವನ್ನು ಕೆರಳಿಸಿದ್ದರು. ಹೀಗೆ ಕೆರಳಿದ್ದ ಪಾಂಡವರನ್ನು ನೆಪವನ್ನಾಗಿ ಮಾಡಿಕೊಂಡು ಎರಡೂ ಪಕ್ಷಗಳಲ್ಲಿ ಸೇರಿದ್ದ ರಾಜರನ್ನು ಸಂಹಾರ ಮಾಡಿಸಿ ಸ್ವಾಮಿಯು ಭೂಮಿಯ ಭಾರವನ್ನು ತಗ್ಗಿಸಿದನು. ಭೂಭಾರ ರಾಜ ಪ್ರತನ ಯದುಭಿರ್ನೆರಸ್ಯ ಗುಪ್ತೈ ಸ್ವಭಾಹುಭಿರಚಿಂತ ಅಚಿಂತ ಯದ ಪ್ರಮೇಯಃ ಮನ್ಯೇ ವನೇರ್ನನು ಗತೋಪ್ಯ ಗತಂ ಹಿ ಭಾರಂ ಯದ್ಯಾದವಂ ಕುಲಮಹೋ ಅವಿಷಕ್ಷ್ಯಮಾಸ್ತೆ. ಅಳೆಯಲು ಅಸಾಧ್ಯವಾದ ಮಹಿಮೆಯಿಂದಲೂ ಸಂಕಲ್ಪದಿಂದಲೂ ಸಂಪನ್ನನಾದ ಆ ಭಗವಂತನು ತನ್ನ ಬಾಹುಗಳ ಬಲದಿಂದ ಸುರಕ್ಷಿತರಾಗಿದ್ದ ಯಾದವರ ಮೂಲಕವೂ ಭೂಮಿಗೆ ಭಾರವಾಗಿದ್ದ ರಾಜರನ್ನು ಅವರ ಸೇನೆಗಳನ್ನು ನಾಶಪಡಿಸಿದ ಬಳಿಕ ಹೀಗೆ ಯೋಚಿಸಿದನು. ಈ ರೀತಿಯಲ್ಲಿ ಭೂಮಿಯ ಭಾರವು ಬಹುಮಟ್ಟಿಗೆ ಕಡಿಮೆಯಾಗಿದ್ದರೂ ಅದು ಇನ್ನೂ ಪೂರ್ಣವಾಗಿ ಇಳಿದಿಲ್ಲ. ಏಕೆಂದರೆ ಸಹಿಸಲು ಅಶಕ್ಯವಾಗಿರುವ ಶೌರ್ಯ ಪರಾಕ್ರಮಾದಿಗಳಿಂದ ಕೊಬ್ಬಿರುವ ಯಾದವರ ಕುಲವು ಹಾಗೆಯೇ ಉಳಿದಿದೆ. ನೈವಾನ್ಯತಃ ಪರಿಭವೋಸ್ಯ ಭವೇತ್ ಕಥಂಚಿನ್ ಮತ್ಸಂಶ್ರಸ್ಯ ವಿಭವೋನ್ನಹನಸ್ಯ ವಿನಿತ್ಯಂ ಅಂತಃಕಲಿಂ ಯದುಕುಲಸ್ಯ ವಿಧಾಯ ವೇಣು ಸ್ತಂಭಸ್ಯ ವಗ್ನಿಮಿವ ಶಾಂತಿ ಮುಪೈಮಿಧಾಮ. ಅದು ಅಂದರೆ ಆ ಯಾದವ ಕುಲವು ನಾಶವಾಗುವವರೆಗೂ ಭೂಭಾರವು ಇದ್ದೇ ಇರುತ್ತದೆ. ಆದರೆ ಇವರು ನನ್ನ ಆಶ್ರಮಕ್ಕೆ ಒಳಪಟ್ಟಿದ್ದಾರೆ ಮತ್ತು ಅತ್ಯಂತ ವೈಭವೋಪೇತರಾಗಿದ್ದಾರೆ. ಆದುದರಿಂದ ಇವರನ್ನು ಬೇರೆ ಯಾರೂ ಸಂಹರಿಸಲಾರರು, ಜಯಿಸಲಾರರು. ಹಾಗಾದರೆ ಇವರನ್ನು ನಾಶಪಡಿಸಿ ಭೂಭಾರವನ್ನು ಅಡಗಿಸುವುದು ಹೇಗೆ ಎಂದರೆ ಅಂತಃಕಲಿಂ ಯದುಕುಲಸ್ಯ ವಿಧಾಯ ವೇಣುಸ್ತಂಭಸ್ಯ ವನ್ಹಿಮಿವ ಶಾಂತಿ ಮುಪೈಮಿಧಾಮ. ಇವರಲ್ಲಿ ಅಂತಃಕಲಹವನ್ನು ಉಂಟು ಮಾಡಿದರೆ ಅದು ಸಾಧ್ಯವಾಗುತ್ತದೆ. ಬಿದಿರು ಮೆಳೆಗಳ ಸಂಘರ್ಷದಿಂದ ಉಂಟಾದ ಬೆಂಕಿಯು ಆ ಇಡೀ ಪೊದೆಯನ್ನು ಧ್ವಂಸ ಮಾಡುವಂತೆ ಇವರಲ್ಲಿ ಉಂಟಾಗುವ ಒಳಜಗಳವು ಅವರ ಇಡೀ ಕುಲವನ್ನೇ ಧ್ವಂಸ ಮಾಡಿಬಿಡುವುದು. ಆಗ ನಾನು ನಿಶ್ಚಿಂತೆಯಿಂದ ನನ್ನ ಪರಮ ವೈಕುಂಠಧಾಮಕ್ಕೆ ತೆರಳಬಹುದು. ಹೀಗೆ ನಿಶ್ಚಯ ಮಾಡಿಕೊಂಡ ಸತ್ಯ ಸಂಕಲ್ಪನಾದ ಭಗವಂತನು ಒಂದು ಬ್ರಾಹ್ಮಣ ಶಾಪದ ನೆಪದಿಂದ ತನ್ನ ಆ ಕುಲವನ್ನು ಉಪಸಂಹಾರ ಮಾಡಿಕೊಂಡು ಬಿಟ್ಟನು. ಆ ಮಹಾಪ್ರಭುವು ಜಗತ್ತಿನ ಸರ್ವ ಸೌಂದರ್ಯವನ್ನು ತಿರಸ್ಕರಿಸುವ ತನ್ನ ಸರ್ವಾತಿಶಯವಾದ ರೂಪ ಲಾವಣ್ಯ ಸಂಪತ್ತಿನಿಂದಲೂ ಸರ್ವಮೋಹಕವಾದ ಮಧುರವಾಣಿಯಿಂದಲೂ ದಿವ್ಯವಾದ ಕೃತಿಗಳಿಂದಲೂ ಚೆಲುವಾದ ನೋಟದ ಸೊಬಗಿನಿಂದಲೂ ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತಾ ತನ್ನ ಕೀರ್ತಿಯು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಕಂಗೊಳಿಸುವಂತೆ ಮಾಡಿದ್ದನು. ಆ ಕೀರ್ತಿಯು ಗಾನ, ಶ್ರವಣ, ಸ್ಮರಣಾದಿ ಅನುಸಂಧಾನದಿಂದಲೇ ಜನರು ಅಜ್ಞಾನದ ഇരുಳನ್ನು ಕಳೆದುಕೊಳ್ಳಲಿ ಎಂದು ಸಂಕಲ್ಪ ಮಾಡಿ ಸ್ವಧಾಮಕ್ಕೆ ಪ್ರಯಾಣ ಬೆಳೆಸಿದನು. ರಾಜನು ಅಂದರೆ ಪರೀಕ್ಷಿತ್ ರಾಜನು ಹೇಳುತ್ತಾನೆ, ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ ವಿಪ್ರಶಾಪ ಕಥಮಭವದ್ವೃಷ್ಣೀನಾಂ ಕೃಷ್ಣಚೇತಸಾಂ ಎನ್ನಿಮಿತ್ತ ಸವೈ ಶಾಪೋ ಯಾದೃಶೋ ದ್ವಿಜಸತ್ತಮ
ಕಥಮೇಕಾತ್ಮನಾಂ ಭೇದ ಏತತ್ ಸರ್ವಂ ವದಸ್ವಮೇ. ಮಹರ್ಷಿಯ ಈ ಹೇಳಿಕೆಯನ್ನು ಕೇಳಿದ ಪರೀಕ್ಷಿತ್ ರಾಜನಿಗೆ ಆ ವೃತ್ತಾಂತದ ವಿವರಣೆಯನ್ನು ಕೇಳುವ ಮನಸ್ಸಾಯಿತು. ಆತನು, ಮಹಾತ್ಮರೇ, ಯಾದವರಾದರೂ ಸದಾ ಬ್ರಾಹ್ಮಣರಲ್ಲಿ ವಿಶೇಷವಾದ ಭಕ್ತಿಯುಳ್ಳವರಾಗಿದ್ದರು, ಉದಾರಿಗಳಾಗಿದ್ದರು ಮತ್ತು ಜ್ಞಾನವೃದ್ಧರ ವಯೋವೃದ್ಧರ ಸೇವೆಯನ್ನು ಸದಾ ಮಾಡುತ್ತಿದ್ದರು. ಇದಲ್ಲದೆ ಅವರ ಮನಸ್ಸು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಲಗ್ನವಾಗಿತ್ತು. ಇಂತಹವರು ಬ್ರಾಹ್ಮಣರ ಶಾಪಕ್ಕೆ ಹೇಗೆ ಗುರಿಯಾದರು? ಅವರಿಗೆ ಬಂದ ಶಾಪ ಯಾವುದು? ಏತಕ್ಕೆ ಆ ಶಾಪವು ಬಂದಿತು? ಯಾದವರು ಐಕಮತ್ಯವನ್ನು ಹೊಂದಿದ್ದವರು. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಏಕಾತ್ಮತೆಯನ್ನು ಹೊಂದಿದ್ದ ಋಷಿಗಳಿಗಾದರೂ ಶಾಪವನ್ನು ಕೊಡುವ ಭೇದ ದೃಷ್ಟಿ ಏಕೆ ಉಂಟಾಯಿತು? ಕಥಮೇಕಾತ್ಮನಾಂ ಭೇದ. ಇದೆಲ್ಲವನ್ನು ಕೃಪೆಯಿಂದ ತಿಳಿಸೋಣವಾಗಲಿ ಮಹರ್ಷಿಗಳೇ ಎಂದು ಪ್ರಾರ್ಥನೆ ಮಾಡಿದನು. ಶ್ರೀ ಶುಕ ಮಹರ್ಷಿಗಳು ಹೀಗೆ ಉತ್ತರಿಸಿದರು. ಬಿಭ್ರದ್ವಪು ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರನ್ ಭುವಿ ಸಮಂಗಲ ಮಾಪ್ತ ಕಾಮಃ ಆಸ್ಥಾಯ ಧಾಮ ರಮಮಾಣ ಉದಾರ ಕೀರ್ತಿ ಸಂಹರ್ತುಮೈಚ್ಛತ ಕುಲಂ ಸ್ಥಿತಕೃತ್ಯ ಶೇಷಃ. ಪರೀಕ್ಷಿತ, ಪೂರ್ಣ ಕಾಮನಾಗಿ ಉದಾರವಾದ ಕೀರ್ತಿಯಿಂದ ಸಂಪನ್ನನಾಗಿದ್ದ ಶ್ರೀ ಕೃಷ್ಣ ಪರಮಾತ್ಮನು ಸರ್ವಾಂಗಗಳಲ್ಲಿಯೂ ಸುಂದರತರವಾಗಿದ್ದ ದಿವ್ಯ ಮಂಗಳ ವಿಗ್ರಹದಿಂದ ಕಂಗೊಳಿಸುತ್ತಾ ಭೂಮಿಯಲ್ಲಿ ಪರಮ ಮಂಗಳಕರವಾದ ಕರ್ಮಗಳನ್ನು ಆಚರಿಸುತ್ತಾ ದ್ವಾರಕಾನಗರದಲ್ಲಿ ರಮಿಸುತ್ತಿದ್ದನಷ್ಟೇ. ಕಡೆಗೆ ಆತನು ಯಾದವ ಸಂಹಾರವೆಂಬ ತನ್ನ ಉಳಿಕೆಯ ಕರ್ತವ್ಯವನ್ನು ನೆರವೇರಿಸಿಬಿಡಲು ಸಂಕಲ್ಪ ಮಾಡಿದನು. ಕರ್ಮಾಣಿ ಪುಣ್ಯ ನಿವಹಾನಿ ಸುಮಂಗಲಾನಿ ಗಾಯ ಜಗತ್ ಕಲಿಮಲಾಪಹಾರಿಣಿ ಗಾಯ ಜಗತ್ ಕಲಿಮಲಾಪಹಾರಾಣಿ ಕೃತ್ವ ಕಾಲಾತ್ಮನ ನಿವಸತ ಯದು ದೇವಗೇಹೆ ಪಿಂಡಾರಕಂ ಸಮಗಮನ್ ಮುನಯೋ ನಿಸೃಷ್ಟಾಹ. ಆತನು ಮಾಡಿದ ಎಲ್ಲ ಕರ್ಮಗಳು ಅತ್ಯಂತ ಪುಣ್ಯಕರಗಳು, ಶುಭಕರಗಳು, ಗಾನ ಮಾಡುವವರ ಎಲ್ಲ ಕಲಿದೋಷಗಳನ್ನು ತೊಳೆದು ಹಾಕುವ ಮಹಿಮೆಯುಳ್ಳವುಗಳು. ಯದುರಾಜನಾದ ಉಗ್ರಸೇನನ ರಾಜಧಾನಿಯಾದ ದ್ವಾರಕೆಯಲ್ಲಿ ಹೀಗೆ ವಾಸವಾಗಿದ್ದ ಆ ಕಾಲ ಶರೀರಿಯಾದ ದೇವದೇವನ ಸಂಕಲ್ಪದಿಂದ ಪ್ರೇರಿತರಾಗಿ ಕೆಲವು ಮುನಿವರಿಯರು ಒಮ್ಮೆ ರಾಜಧಾನಿಯ ಬಳಿಯಲ್ಲಿದ್ದ ಪಿಂಡಾರಕವೆಂಬ ಕ್ಷೇತ್ರಕ್ಕೆ ಬಂದರು. ವಿಶ್ವಾಮಿತ್ರ, ಅಸಿತ, ಕಣ್ವ, ದೂರ್ವಾಸ, ಭೃಗು, ಅಂಗೀರಸ್ಸು, ಕಶ್ಯಪ, ವಾಮದೇವ, ಅತ್ರಿ, ವಸಿಷ್ಠ ಮತ್ತು ನಾರದ ಮುಂತಾದವರೇ ಆ ಮುನಿಶ್ರೇಷ್ಠರು. ಆಗ ಅಲ್ಲಿ ಆಟವಾಡುತ್ತಿದ್ದ ಕೆಲವು ತುಂಟರಾದ ಯಾದವ ಕುಮಾರರು ಅವರ ಬಳಿಗೆ ಬಂದರು. ಅವರು ಜಾಂಬವತಿಯ ಪುತ್ರನಾದ ಸಾಂಬನಿಗೆ ಹೆಂಗಸಿನ ವೇಷ ಹಾಕಿ ಕರೆತಂದು ಕಪಟ ವಿನಯದಿಂದ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ಎಲೈ ಬ್ರಾಹ್ಮಣೋತ್ತಮರೇ, ಚೆಲುವಿನ ಗಣಿಯಾಗಿರುವ ಈ ನಾರಿಮಣಿಯು ಗರ್ಭಿಣಿಯಾಗಿದ್ದಾಳೆ. ಶೀಘ್ರದಲ್ಲೇ ಶಿಶುವನ್ನು ಪ್ರಸವಿಸುವಳು. ಗಂಡು ಮಗುವನ್ನು ಹಡೆಯಬೇಕೆಂಬ ಬಯಕೆ ಈಕೆಗಿದೆ. ಹುಟ್ಟುವ ಮಗು ಗಂಡಾಗುವುದೋ ಹೆಣ್ಣಾಗುವುದೋ ಎಂದು ತಿಳಿದುಕೊಳ್ಳಲು ತಮ್ಮ ಬಳಿ ಬಂದಿದ್ದಾಳೆ. ಆದರೆ ತಾನೇ ನೇರವಾಗಿ ತಮ್ಮನ್ನು ಕೇಳಲು ನಾಚಿಕೆಗೊಂಡು ನಮ್ಮ ಮೂಲಕ ತಮ್ಮನ್ನು ಪ್ರಾರ್ಥಿಸುತ್ತಿದ್ದಾಳೆ. ತಮ್ಮ ದರ್ಶನ ಅಮೋಘವಾದುದು. ಸರ್ವಜ್ಞರಾದ ತಾವು ಆ ವಿಷಯವನ್ನು ತಿಳಿಸಬಲ್ಲಿರೆಂಬುದರಲ್ಲಿ ಸಂಶಯವಿಲ್ಲ. ಈಕೆಗೆ ಎಂಥ ಮಗು ಹುಟ್ಟುವುದು ಅಪ್ಪಣೆಯಾಗಬೇಕು ಎಂದು ಕೇಳಿಕೊಂಡರು. ತಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಿದ್ದ ಈ ಗುಚೋದ್ಯದ ಪ್ರಶ್ನೆಯನ್ನು ಕೇಳಿ ಮುನಿಗಳಿಗೆ ತುಂಬಾ ಕೋಪ ಬಂದಿತು. ಎಲೈ ಮೂರ್ಖರೇ, ಈಕೆ ಏನನ್ನು ಹೆರುವಳು ಎಂಬುದನ್ನು ಹೇಳಬೇಕೇ? ಹೇಳುತ್ತೇವೆ ಕೇಳಿ. ಇವಳು ಒಂದು ಒನಕೆಯನ್ನು ಹಡೆಯುವಳು. ಅದು ನಿಮ್ಮ ಕುಲವನ್ನೇ ನಾಶ ಮಾಡುವುದು ಎಂದು ಅವರು ಗುಡುಗಿದರು. ಇದನ್ನು ಕೇಳಿ ಯದುಕುಮಾರರಿಗೆ ತುಂಬಾ ಗಾಬರಿಯಾಯಿತು. ಸಾಂಬನ ಸ್ತ್ರೀವೇಷವನ್ನು ಬಿಚ್ಚಿ ಹೊಟ್ಟೆಯನ್ನು ನೋಡಲು ಅಲ್ಲಿಂದ ನಿಜವಾಗಿಯೂ ಒಂದು ಕಬ್ಬಿಣದ ಒನಕೆಯೇ ಹೊರಬಂದಿತು. ಅವರು ಪಶ್ಚಾತ್ತಾಪದಿಂದ ತಲೆ ಚಚ್ಚಿಕೊಳ್ಳುತ್ತಾ, ಅಯ್ಯೋ, ಎಂಥ ದುರ್ಭಾಗ್ಯರು ನಾವು, ಎಂಥ ಅನರ್ಥವನ್ನು ತಂದುಕೊಂಡೆವು. ಇದನ್ನು ಕೇಳಿ ಜನ ನಮ್ಮನ್ನು ಏನೆಂದಾರೋ ಎಂದು ಕಳವಳಿಸುತ್ತಾ ಆ ಒನಕೆಯನ್ನೆತ್ತುಕೊಂಡು ಮನೆಗೆ ಬಂದರು. ಪೆಚ್ಚು ಮೋರೆ ಹಾಕಿಕೊಂಡು ಆ ಒನಕೆಯೊಡನೆ ರಾಜಸಭೆಗೆ ಬಂದು ಎಲ್ಲ ಯಾದವರೆದುರಿಗೆ ಘಟನೆಯನ್ನು ಅರಿಕೆ ಮಾಡಿಕೊಂಡರು. ಈ ಬ್ರಾಹ್ಮಣರ ಶಾಪವು ಸುಳ್ಳಾಗುವುದಿಲ್ಲ ಎಂಬುದು ದ್ವಾರಕಾನಿವಾಸಿಗಳಿಗೆ ತಿಳಿಯಿತು. ಶಾಪದ ಫಲವಾಗಿ ಹುಟ್ಟಿದ ಒನಕೆಯನ್ನು ಅವರು ನೋಡಿದ್ದರಷ್ಟೇ ಅವರಿಗೆ ಮಿತಿಮೀರಿದ ಆಶ್ಚರ್ಯವಾಯಿತು, ಅಂಜಿಕೆಯಾಯಿತು, ದುಗುಡವಾಯಿತು. ಇನ್ನೇನು ಮಾಡುವುದು? ಯದುಪತಿ ಉಗ್ರಸೇನನು ಆ ಒನಕೆಯನ್ನು ಚೂರು ಚೂರು ಮಾಡಿಸಿ ಆ ಚೂರುಗಳನ್ನು ಮತ್ತು ಉಳಿಕೆಯಾದ ಉಕ್ಕಿನ ಮೊಳೆಯನ್ನು ಸಮುದ್ರಕ್ಕೆ ಬಿಸಾಡಿಬಿಟ್ಟನು. ಆ ಉಕ್ಕಿನ ಚೂರನ್ನು ಕಡಲಿನಲ್ಲಿದ್ದ ಒಂದು ಮೀನು ನುಂಗಿಕೊಂಡಿತು. ನೀರಿನಲ್ಲಿ ಕದಡಲ್ಪಟ್ಟಿದ್ದ ಒನಕೆಯ ಪುಡಿಗಳು ಅಲೆಗಳ ಹೊಡೆತದಿಂದ ಒತ್ತರಿಸಲ್ಪಟ್ಟು
ತೀರಕ್ಕೆ ಬಂದು ಬಿದ್ದು ಜೊಂಡು ಹುಲ್ಲಿನ ಜಾತಿಯ ಗಿಡಗಳಾಗಿ ಬೆಳೆದವು. ಉಕ್ಕಿನ ಚೂರನ್ನು ತಿಂದಿದ್ದ ಮೀನು ಇತರ ಮೀನುಗಳೊಡನೆ ಜರ ಎಂಬ ಒಬ್ಬ ಬೆಸ್ತರವನ ಕೈಗೆ ಸಿಕ್ಕಿತು. ಆತನು ಅದನ್ನು ಕೊಯ್ದು ಅದರ ಹೊಟ್ಟೆಯಲ್ಲಿ ದೊರಕಿದ ಕಬ್ಬಿಣದ ಮೊಳೆಯನ್ನು ಎತ್ತಿಕೊಂಡು ತನ್ನ ಬಾಣದ ಅಂಚಿನಲ್ಲಿ ಸೇರಿಸಿಕೊಂಡನು. ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥ ಕರ್ತುಂ ನೈಚ್ಛದ್ ವಿಪ್ರಶಾಪಂ ಕಾಲರೂಪ್ಯನ್ ವಮೋದತ. ರಾಜೇಂದ್ರ, ಇದೆಲ್ಲವೂ ಶ್ರೀಕೃಷ್ಣನ ಸಂಕಲ್ಪದಿಂದಲೇ ನಡೆದ ಕಾರ್ಯಗಳು. ಸರ್ವಜ್ಞನಾದ ಆತನಿಗೆ ಈ ಘಟನೆಯು ಮತ್ತು ಇದರ ಫಲವು ಎಲ್ಲವೂ ತಿಳಿದಿತ್ತು. ಆ ಬ್ರಾಹ್ಮಣ ಶಾಪವನ್ನು ವಿಫಲಗೊಳಿಸುವ ಸಾಮರ್ಥ್ಯವು ಆತನಿಗಿತ್ತು. ಆದರೆ ಆತನು ಅದನ್ನು ವಿಫಲಗೊಳಿಸದೆ ಅದರ ಅನುಮೋದನೆಯನ್ನೇ ಮಾಡಿದನು. ಏಕೆಂದರೆ ಹೀಗೆ ಯಾದವ ಸಂಹಾರವಾಗಬೇಕು ಎಂಬುದು ಕಾಲರೂಪಿಯಾದ ಆತನ ಸತ್ಯವಾದ ಸಂಕಲ್ಪದಲ್ಲಿಯೇ ಸೇರಿತ್ತು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಮೊದಲನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.